Watch India's largest kids library only on Jio Hotstar. Download the app now. ಮೋಟು, ಒಳಗೆ ಬರ್ಬೋದಾ? ತಾವ್ಯಾರು? ಏನು ಸಮಾಚಾರ? ನಾನು ಶಿಕಾರಿಪುರದ ರಾಣಿ. ನಮ್ಮ ಮಹಾರಾಜರನ್ನ ಸೇನಾಧಿಪತಿ ಎಲ್ಲೂ ಮುಚ್ಚಿಟ್ಬಿಟ್ಟಿದ್ದಾನೆ. ಆಮೇಲೆ ಅವ್ರು ಹಿಮಾಲಯಕ್ಕೆ ಹೋಗಿದ್ದಾರೆ ಅಂತ ಸುಳ್ಳು ಸುದ್ದಿ ಹಬ್ಸಿದ್ದಾನೆ. ಆದರೆ ಈ ಭಾನುವಾರ ಅವ್ನು ಪಟ್ಟಾಭಿಷೇಕ ಮಾಡ್ಕೋಬೇಕು ಅಂತ ಇದ್ದಾನೆ. ಆದರೆ ನನಗೆ ಗೊತ್ತು ಅವ್ರು ನಮ್ಮ ಮಹಾರಾಜರನ್ನ ಎಲ್ಲೋ ಬಚ್ಚಿಟ್ಟಿದ್ದಾರೆ ಅಂತ. ಪ್ಲೀಸ್ ಅವ್ರನ್ನ ಹುಡ್ಕೋಕ್ಕೆ ನನಗೆ ನೀವಿಬ್ರು ಸಹಾಯ ಮಾಡಿ. ಮಹಾರಾಣಿಯವರೇ, ನೀವೊಂದು ಚೂರು ಚಿಂತೆ ಮಾಡಕ್ ಹೋಗಬೇಡಿ. ನಾವು ಆ ನೀಚ ಸೇನಾಪತಿನ ಹಿಡಿದು ಅವನಿಗೆ ಖಂಡಿತ ಶಿಕ್ಷೆ ಕೊಡ್ತೀವಿ. ನೀವು ಚಿಂತೆ ಬಿಡಿ. ಮತ್ತೆ ರಾಜರನ್ನ ನಾವು ಬಂಧನದಿಂದ ಖಂಡಿತವಾಗ್ಲೂ ಬಿಡಿಸ್ತೀವಿ. ಮೊಟ್ಟ ನಡಿಯ, ಚಿಂಕಂ ಸರ್ಗೆ ಹೇಳ್ಬಿಟ್ಟು ಅವ್ರನ್ನ ಜೊತೆ ಕರ್ಕೊಂಡೋಗ್ಬಿಡೋಣ. ನಾವಿಲ್ಲಿ ಹೇಗೋ ತಲುಪಿಬಿಟ್ಟಿದ್ದೀವಿ, ಆದರೆ ಬಂಗ್ಲೆ ಗೇಟ್ ಬಂದಾಗ ಹೋಗ್ಬಿಟ್ಟಿದೆಯಲ್ಲ. ಡೋಂಟ್ ವರಿ, ವೈ ಫಿಯರ್ ವೆನ್ ಚಿಂಗಮ್ ಇಸ್ ಹಿಯರ್. ನಾವು ಒಳಗಡೆ ಖಂಡಿತ ಹೋಗೋಣ. ಹೇರಪೇರಿ, ನೀವಿಬ್ರು ಹೊರಗಡೆ ವೆಯ್ಟ್ ಮಾಡ್ತಾ ಇರಿ. ಓಕೆ ಮೋಟು ಪತ್ಲು, ರೆಡಿ? ನಿನ್ ಡ್ಯೂಟಿ ಎಲ್ಲಿದೆ? ರಾಜಾಸಾಬ್ ಅವರ ಬಂದಿಖಾನೆ ಹತ್ರ. ರಾಜ ಬಂದಿಖಾನೆಲ್ಲೇ ಇರಬೇಕು. ಆ ಸೈನಿಕ ಅಲ್ಲಿಗೆ ಹೋಗ್ತಾ ಇರೋದು. ನಮ್ಮ ಗೂಢಚಾರಿಗಳು ಹೇಳಿದ್ದಾರೆ ಮಹಾರಾಣಿಯವರು ಸಹಾಯ ಕೇಳೋದಕ್ಕೋಸ್ಕರ ಫುರ್ಫುರಿ ನಗರಕ್ಕೆ ಹೋಗಿದ್ದಾರೆ ಅಂತ. ನಾವು ಭಾನುವಾರದವರೆಗೂ ಅವ್ರನ್ನ ಕಾಯೋದಕ್ಕಾಗೋದಿಲ್ಲ. ನಾಳೆನೇ ನನಗೆ ಮಹಾರಾಜರ ಪಟ್ಟಾಭಿಷೇಕ ಆಗಬೇಕು. ಯಾವ ಅತಿಥಿಗಳು ಬರೋದು ಏನು ಬೇಕಾಗಿಲ್ಲ. ನಾನು ಮಹಾರಾಜ ಆಗೋದಷ್ಟೇ ನನಗೆ ಮುಖ್ಯ. ಹಾಂ, ನನಗೆ ರಾಜ್ಯಾಭಿಷೇಕ ಆದಮೇಲೆ ಮಹಾರಾಜನ ಬಂದಿಖಾನೆಯಿಂದ ಬಿಡಿಸಿ ನಾವು ಸಾಕಿರೋ ಮೊಸಳೆಗಳಿಗೆಲ್ಲ ತಿನ್ನಿಸ್ಬಿಡಿ. ಮೊಟ್ಟು ಬೆಳಗ್ಗೆ ಆಗ್ತಾ ಇದೆ ಕಣೋ. ನೀ ರಾಜಾಭಿಷೇಕಕ್ಕೆ ಹೋಗು. ನಾನು ಮತ್ತೆ ಚಿಂಗಂ ಸರು ರಾಜರನ್ನ ಅಲ್ಲಿಂದ ಬಿಡಿಸ್ಕೊಂಬಂದ್ಬಿಡ್ತೀವಿ. ಓಕೆ, ಆಲ್ ದ ಬೆಸ್ಟ್.
ಮಂಗಲಂ ಪುಂಡರೀಕಾಕ್ಷಾಯ ಮಂಗಲೋ ತನೋ ಹರಿ ಸ್ವಾಹ. ಯಜಮಾನ್ರೆ, ಈಗ ಹವನ ಕುಂಡಕ್ಕೆ ನೀವು ಪೂರ್ತಿ 1,000 ಸುತ್ತ ಹಾಕಬೇಕು. 1,000ನಾ? ರಾಜಾಭಿಷೇಕದಲ್ಲಿ ರಾಜ ಕೂಗ್ ಹಾಕೋದು ಒಳ್ಳೇದಲ್ಲ, ಅನರ್ಥ ಆಗೋಗ್ಬಿಡುತ್ತೆ. ಹಾ. ಏಯ್, ನಿಮಗೆ ಕಾನೂನು ಮೇಲಾಣೆ, ನಮ್ಮ ಡಿಪಾರ್ಟ್ಮೆಂಟ್ ಮೇಲಾಣೆ. ನಿಮ್ ಕೈಯಲ್ಲಿರೋ ಹೂಡಿಗಳನ್ನ ಬಿಸಾಕ್ಬಿಟ್ಟು ನೀವು ಕಾನೂನಿಗೆ ಸರೆಂಡರ್ ಆಗ್ಬಿಡ್ಬೇಕು. ಏಯ್, ಅರೆ ಪಂಡಿತ್ಜಿ, 1,000 ಆಯ್ತು. ಈಗ ಅಗ್ನಿ ಅಭಿಷೇಕದ ಕಾರ್ಯ ಸಂಪನ್ನವಾಗುತ್ತೆ. ಯಜಮಾನ್ರೆ, ತಮ್ಮ ಕೈ ಕೊಡಿ. ನನ್ನ ರಾಜ್ಯಾಭಿಷೇಕ ಮಾಡ್ತಾ ಇದೆಯೋ ಅಥವಾ ನನ್ನ ಅಂತಿಮ ಸಂಸ್ಕಾರ ಮಾಡ್ತಾ ಇದೆಯೋ? ಹೌದು ಯಜಮಾನ್ರೆ, ಇದು ಕೊನೆಯ ಪ್ರತಿಜ್ಞೆ. ಬರೀ ಕೆಂಡನ ಕೈಯಲ್ಲಿ ಇಟ್ಕೊಂಡು ಹೇಳಬೇಕಾಗಿದೆ ಅಷ್ಟೇ. ಬರೀ ಸ್ವಲ್ಪ ಹೊತ್ತಿನ ಕೆಲಸವಷ್ಟೇ. ಈಗ ಈ ಪ್ರತಿಜ್ಞೆ ಪೂರ್ತಿ ಆಗದೆ ಹೋದ್ರೆ ನಿಜವಾದ ರಾಜ್ಯ ಬಂದ್ಬಿಟ್ಟು ಆಕ್ರಮಿಸ್ಕೊತಾರೆ. ನಿಮ್ಮ ಅಧಿಕಾರ ಮಾನ್ಯವಾಗೋದಿಲ್ಲ. ಆಯ್ತು, ಸ್ವಲ್ಪ ಬೇಗ ಮಾಡು. ನಾನು ಹೇಳ್ದಾಗೆ ಹೇಳಿ. ನಾನು ಪ್ರಮಾಣ ಮಾಡಿ ಹೇಳ್ತೇನೆ. ಇದೇನ್ ತಮಾಷೆ ಮಾಡ್ತಾ ಇದೀಯಾ? ಇವನು ನಕಲಿ ಪಂಡಿತ ಇದ್ದಾನೆ. ಅರೆ, ಇವನು ನಕಲಿ ರಾಜನೇ. ಮಹಾರಾಜ, ಹೆಂಗಿತ್ತು ರಾಜ್ಯಾಭಿಷೇಕದ ಕಾರ್ಯ? ಹಿಡ್ಕೊಳ್ಳಿ ಅವನ್ನ. ಎಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ. ಸಾರಿ, ನಾನೇ ನನ್ನ ಕೈಯಾರ ಹಾಕ್ಬೇಕು ಅಂತಿದ್ದೀನಿ. ತಗೊಳ್ಳಿ, ರಾಜ್ಯಾಭಿಷೇಕ ಆಗೋಯ್ತು. ಸಿಪಾಯಿಗಳೇ, ಈ ದೇಶದ್ರೋಹಿ ಸೇನಾಧಿಪತಿನ ಬಂಧಿಸಿ.
ರಾಜ ಸಾಹೇಬ್ ಬಂದ್ರು ರಾಜ ಸಾಹೇಬ್ ಬಂದ್ರು ಮೋಟು ಪತ್ಲು ಹಾಗೂ ಚಿಂಗಮೊರೆ, ನೀವು ಮಾಡಿರೋ ಸಾಹಸಕ್ಕೆ ನಾನು ನಿಮಗೆ ಬಹುಮಾನ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಬೇಡ ಮಹಾರಾಣಿಯವರೇ, ನಾವು ಈ ಕೆಲಸವನ್ನ ಇನಾಮ್ಗೋಸ್ಕರ ಖಂಡಿತ ಮಾಡಲಿಲ್ಲ. ತಾವು ನಮ್ಗಳ ಸಹಾಯ ಕೇಳಿದ್ರಿ, ಇದು ನಮ್ಮ ಕರ್ತವ್ಯ. ಸರಿ, ನಾವಿನ್ ಬರ್ತೀವಿ. ನಮಸ್ಕಾರ. ಮೋಟು ಪತ್ಲು, ನಿಮ್ಮ ಥರ ಜನ ಈ ಸಮಾಜದಲ್ಲಿ ಇನ್ನೂ ಹೆಚ್ಚಿಗೆ ಇದ್ರೆ ಈ ಸಮಾಜಕ್ಕೆ ಇನ್ನೂ ತುಂಬ ಒಳ್ಳೇದಾಗತ್ತೆ. Watch India's largest kids library only on Jio Hotstar. Download the app now.